ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂಥರ ಬುದ್ಧಿಭ್ರಮಣೆ ಹೊಟ್ಟಿದೆ. ಬುದ್ಧಿಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ ಅವರು. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ರಿ. ಎಲ್ಲರೂ ಎಲ್ಲ ಕ್ಯಾಂಡಿಡೇಟ್ನೂ ಕರ್ಕೊಂಡು ಹೋಗಿದ್ರು. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ ಅವರು. ಕುಮಾರಸ್ವಾಮಿಯವರ ಸರ್ಕಾರ ಬೀಳಿಸಿದ್ದು ಬಿ ಜೆ ಪಿಯವರು ಅಂತ ಹೇಳ್ತಾರೆ. ಸರ್ಕಾರ ಬೀಳಿಸೋವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ಧವನನ ಎಲ್ಲ ಸಿದ್ಧವನದಲ್ಲಿ ಕೂತಿದ್ರಲ್ಲ ಇವರು ಸಿದ್ದರಾಮಯ್ಯನವರು, ಧರ್ಮಸ್ಥಳದಲ್ಲಿ ಸಿದ್ಧವನದಲ್ಲಿ ಇದು ಏನೋ ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ, ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ. ಆಡಿಯೋ ಎಲ್ಲ ಕಡೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಪತ್ರಿಕೆ, ಎಲ್ಲ ಚಾನಲಲ್ಲಿ ಬಂದಿದೆ. ಈ ಸರ್ಕಾರನ ಬೀಳಿಸ್ಬೇಕು, ಭಾಳ ದಿನ ಇಟ್ಕೊಂಬಾರ್ದು ಅಂತ. ಮತ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿಯವ್ರನ್ನ ಮಗನ್ನ ಸೋಲಿಸಿದ್ದು ನಾನೇ ಅಂತ ಹೇಳಿದಾರಲ್ಲ, ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನು ಬೇಕು? ಸರ್ಕಾರ ಬೀಳಿಸಿದ್ದು ಕಾಂಗ್ರೆಸ್ ಅವರೇ ಅನ್ನೋದು ಸ್ವತಃ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನನ್ನ ಕ್ಲರ್ಕ್ ರೀತಿ ನಡೆಸ್ಕೊಂಡ್ರು, ಒಂದು 14 ತಿಂಗಳು ನನ್ನನ್ನು ಗುಮಾಸ್ತನ ರೀತಿ ನಡೆಸ್ಕೊಂಡು ಅಂತ ಸಿದ್ದರಾಮಯ್ಯನವರೇ ಇವರು ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಇದಕ್ಕಿಂತ ಪ್ರೂಫ್ ಬೇಕಾ? ಈಗ ಒಕ್ಕಲಿಗ ಜನಾಂಗ ಆ ಮಠ ಏನಿದೆ ಎಲ್ಲ ಸಮುದಾಯನೂ ಪ್ರೀತಿ ಮಾಡಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅಂತ ಮಠ ಅದು. ಎಲ್ಲ ಸಮುದಾಯನ ಪ್ರೀತಿ ಮಾಡೋ ಮಠ ಅದು. ಡಿ ಕೆ ಶಿವಕುಮಾರ್ ಏನು ಒಕ್ಕಲಿಗ ಲೀಡ್ರ್ ಏನಲ್ಲ, ಒಕ್ಕಲಿಗ ಲೀಡ್ರ್ ಏನಲ್ಲ ಅವರು. ಯಾಕಂದರೆ ಇವರು ಯಾರೋ ಕುಕ್ಕರ್ ಬಾಂಬ್ ಹಾಕ್ದವನು ಯಾರೋ ಮುಸ್ಲಿಂ ಭಯೋತ್ಪಾದಕ, ಅವನ್ನ ನಾವು ಬ್ರದರ್ ಅಂದ್ಬಿಟ್ರು. ಅವ್ರನ್ನ ಬ್ರದರ್ ಅಂದಮೇಲೆ ಇವ್ರಿಗೆ ಹೆಂಗೆ ಕೇಳೋಕ್ಕೆ ಅಧಿಕಾರ ಇದೆ? ಅವ್ರನ್ನ ಬ್ರದರ್ ಅಂತ ಅಂದಮೇಲೆ ನಮ್ಮನ್ನೆಲ್ಲ ಹೆಂಗೆ ಬ್ರದರ್ ಅಂತಾರೆ ಅವರು? ಕುಕ್ಕರ್ ಬಾಂಬ್ನ ಬ್ರದರ್ ಅಂತ ಹೇಳಿದ್ಮೇಲೆ ನಮ್ಮನ್ನ ಹೆಂಗೆ ಬ್ರದರ್ ಅಂತಾರೆ ಅವರು? ಅದಕ್ಕೆ ಕೇಳೋವಂಥ ನೈತಿಕ ಅಧಿಕಾರ ನಿಮಗಿಲ್ಲ. ಕಳ್ಕೊಂಬಿಟ್ಟಿದ್ದೀರಾ. ಡಿ ಕೆ ಶಿವಕುಮಾರ್ ಅವರು ಕಳ್ಕೊಂಬಿಟ್ಟಿದ್ದಾರೆ ಅದನ್ನು. ನೋಡಿ, ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಏನು ದುರಾಡಳಿತ ಮಾಡಿದೆ, ಜಾತಿ ಗಣತಿ ಹೆಸರಲ್ಲಿ ಒಕ್ಕಲಿಗರನ್ನ ಯಾವ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಅಂತ ಇಡೀ ರಾಜ್ಯದ ಒಕ್ಕಲಿಗರಿಗೆ ಗೊತ್ತಿದೆ. ಎಲ್ಲ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ, ಎಲ್ಲ ಚಾನಲಲ್ಲೂ ಹೇಳಿದ್ದೀರ. ಅದ್ಯಾವುದು ವರದಿ, ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಸ್ವತಃ ಸ್ವಾಮೀಜಿಯವರು ಹೇಳಿದ್ದಾರೆ. ಒಕ್ಕಲಿಗ ಮುಖಂಡರೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಯಾರು ಮಾಡಿಸಿರೋದು ಇದನ್ನು? ಸಿದ್ದರಾಮಯ್ಯನವರು ಮಾಡಿಸಿರೋದು, ಕಾಂಗ್ರೆಸ್ ಸರ್ಕಾರ ಮಾಡಿಸಿರೋದು. ಮತ್ತು ವೋಟ್ ಹೆಂಗೆ ಕೇಳ್ತೀರಾ ನೀವು? ಅನ್ಯಾಯ ಮಾಡಿ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಠಾಧೀಶರು ಹೇಳಿದ್ದಾರೆ. ಒಕ್ಕಲಿಗ ಎಲ್ಲ ಮಠಾಧೀಶರು ಹೇಳ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ನೀವು ಒಕ್ಕಲಿಗರ ವೋಟ್ ಹೆಂಗೆ ಕೇಳ್ತೀರ ನೀವು? ಅದನ್ನು ನಾನಲ್ಲ ಹೇಳ್ತಾ ಇರೋದು, ಒಕ್ಕಲಿಗ ಸಮುದಾಯದವ್ರು ಹೇಳ್ತಾ ಇದ್ದಾರೆ. ನಾನಲ್ಲ, ಒಕ್ಕಲಿಗ ಸಮುದಾಯದವ್ರು ಹೇಳ್ತಾ ಇದ್ದಾರೆ. ನಮಗಿಷ್ಟು ಅನ್ಯಾಯ ಮಾಡಿದ್ದೀರ ವರದಿಯಲ್ಲಿ, ನೀವು ಹೆಂಗೆ ನಮ್ಮನ್ನು ಮತ ಕೇಳ್ತೀರಿ ಅಂತ ಒಕ್ಕಲಿಗ ಸಮುದಾಯದವ್ರು ಪ್ರಶ್ನೆ ಮಾಡ್ತಾಯಿದ್ರು. ಓಕೆ, ಧನ್ಯವಾದಗಳು.